ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ ಮತ್ತು ಫಾಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇವಾಗಿನ ಹೈ ಬ್ಯೂಟೀಸ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ. ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಬೇಸಿಕ್ ಏನಪ್ಪ ಅಂದರೆ ನಿಮ್ಮ ಸ್ಕಿನ್ ಬಗ್ಗೆ ತಿಳ್ಕೊಬೇಕು. ಏನು ಸ್ಕಿನ್ ಬಗ್ಗೆ ಏನು ತಿಳ್ಕೊಬೇಕು ಅಂತ ಅಂದರೆ ನಿಮ್ಮದು ಯಾವ ರೀತಿಯಾಗಿರುವಂತಹ ಸ್ಕಿನ್, ಅಂದರೆ ನಿಮ್ಮದು ಡ್ರೈ ಸ್ಕಿನ್ನ, ಆಯಿಲ್ ಸ್ಕಿನ್ನ, ಅಥವಾ ಕಾಂಬಿನೇಷನ್ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ, ಇದರಲ್ಲಿ ಯಾವ ಕೆಟಗರಿಗೆ ನಿಮ್ಮ ಸ್ಕಿನ್ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಸ್ಕಿನ್ ಟೆಕ್ಸ್ಚರ್ ಅಂತ ಅಂದರೆ ಸ್ಕಿನ್ ರಫ್ ಇದೆಯಾ, ಸ್ಮೂತ್ ಇದೆಯಾ, ಅಥವಾ ಅನ್ಇವನ್ ಇದೆಯಾ, ಏನಾದರೂ ಬಮ್ಸ್ ಇದೆಯಾ, ಪಿಂಪಲ್ಸ್ ಇದೆಯಾ, ಇದು ಸ್ಕಿನ್ ಟೆಕ್ಸ್ಚರ್, ಇದ್ರ ಬಗ್ಗೆ ತಿಳ್ಕೊಬೇಕು. ಅದು ನೋಡಿದ್ರೆಲ್ಲ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ಸ್ಕಿನ್ ಕಂಡೀಷನು, ಅಂದರೆ ಸ್ಕಿನ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕ್ರೀಮ್ಗೆ ಅಲರ್ಜಿ ಇದೆಯಾ, ಅಥವಾ ಪಿಗ್ಮೆಂಟೇಷನ್ಸ್ ಇದೆಯಾ, ಅಥವಾ ಆಕ್ನಿ ಪ್ರಾನ್ ಸ್ಕಿನ್, ಅಂದರೆ ತುಂಬ ಪಿಂಪಲ್ಸ್ ಇದೆಯಾ ನಿಮ್ಮ ಸ್ಕಿನ್ನಲ್ಲಿ, ಅಥವಾ ಏನಾದ್ರು ವೂಂಡ್ಸ್ ಇದೆಯಾ, ಇಂಜುರೀಸ್ ಇದೆಯಾ, ಓಪನ್ ಪೋರ್ಸ್ ಇದೆಯಾ, ಇದ್ರ ಬಗ್ಗೆನ ನೀವು ಸ್ವಲ್ಪ ತಿಳ್ಕೊಬೇಕು. ಇದು ನಿಮಗೆ ನಿಮ್ಮ ಸ್ಕಿನ್ ಬಗ್ಗೆ ಗೊತ್ತಿರಬೇಕಾಗಿರುವಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನು. ಇದೆಲ್ಲದನ್ನ ಬೇಸ್ಡ್ ಆಗಿ ಇಟ್ಕೊಂಡು ನೀವು ಯಾವುದೇ ಒಂದು ಸ್ಕಿನ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು. ಸೊ ನೀವು ಯಾವ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಯೂಸ್ ಮಾಡ್ತಾ ಇದ್ದೀರಾ, ಆ ಸ್ಕಿನ್ ಪ್ರಾಡಕ್ಟ್ ಮೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ, ಅದರ ಫಾರ್ಮುಲಾನ ಚೆಕ್ ಮಾಡಿ. ಅದು ಯಾವ ಥರದವ್ರಿಗೆ ಕೆಲವೊಂದು ಸ್ಕಿನ್ ಪ್ರಾಡಕ್ಟ್ಸ್ ಮೇಲೆ ಅದ್ರ ಮೇಲೇ ಬರೆದಿರುತ್ತೆ, ಇಟ್ ಈಸ್ ಫಾರ್ ಡ್ರೈ ಸ್ಕಿನ್, ಇಟ್ ಈಸ್ ಫಾರ್ ಡ್ರೈ ಟು ಕಾಂಬಿನೇಷನ್, ಇಟ್ ಈಸ್ ಫಾರ್ ಆಯಿಲಿ ಸ್ಕಿನ್ ಅಂತ. ಸೊ ಅದು ನಿಮಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇನಾದರೂ ನಿಮಗೆ ಮ್ಯಾಚ್ ಆಗ್ತಾ ಇದೆ, ಓಕೆ ಇದು ಡ್ರೈ ಸ್ಕಿನ್, ಅದೇನಾದರೂ ನಿಮಗೆ ಮ್ಯಾಚ್ ಆಗ್ತಾ ಇದೆ ಅಂದರೆ ವೆಲ್ ಆ್ಯಂಡ್ ಗುಡ್, ಯು ಆರ್ ಇನ್ ದ ರೈಟ್ ಪಾತ್. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದು ನೀವು ಆಯಿಲಿ ಸ್ಕಿನ್ ಯೂಸ್ ಮಾಡಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ದಟ್ ವಿಲ್ ಬಿ ನೋ ಯೂಸ್ಫುಲ್. ನೋಡಿ, ಕೆಲವೊಂದು ಸ್ಕಿನ್ ಪ್ರಾಡಕ್ಟ್ಸ್ ಏನು ಮಾಡುತ್ತೆ, ಇಮ್ಮಿಡಿಯೇಟಾಗಿ ಅಡ್ವರ್ಸ್ ಎಫೆಕ್ಟ್, ಅಂದರೆ ಅದೇನಾದರೂ ಒಂದು ಸೈಡ್ ಎಫೆಕ್ಟ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ವಿಚ್ ಈಸ್ ನಾಟ್ ಮ್ಯಾಚಿಂಗ್ ಟು ಯು. ಕೆಲವೊಂದು ಪ್ರಾಡಕ್ಟ್ಸ್ ಏನು ಮಾಡುತ್ತೆ, ಅದೇನು ಎಫೆಕ್ಟೇ ಕೊಡಲ್ಲ. ನೀವೆಷ್ಟು ಒಂದು 2-3 ಟ್ಯೂಬ್ಸ್ನ ಯೂಸ್ ಮಾಡಿರ್ತೀರಾ, ಅದರಿಂದ ನಿಮಗೆ ಏನು ಯೂಸ್ ಆಗ್ತಾ ಇರಲ್ಲ. ಅಂದರೆ ಅದು ಬೇಕಾಗಿರುವಂತಹ ತುಂಬ ಡ್ರೈ ಆಗ್ತಾ ಇದೆ ನನ್ನ ಸ್ಕಿನ್ನು, ಅದಕ್ಕೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು, ನನ್ನ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋತಾ ಇರ್ತೀರಾ. ಆ ಮಾಯ್ಶ್ಚರೈಸರು ಡ್ರೈ ಸ್ಕಿನ್ನಿಗೆ ರಿಲೇಟಬಲ್ ಆಗಿಲ್ಲ ಅಂತ ಅಂದರೆ ನೀವು ಎಷ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡ್ರು ಆ ಡ್ರೈನೆಸ್ ಹೋಗೋದಿಲ್ಲ. ಸೊ ದಟ್ ಈಸ್ ದ ಪರ್ಪಸ್. ನೀವು ಅಪ್ಲೈ ಮಾಡ್ಕೋತಿರೋ ಪರ್ಪಸ್ನ ಅದು ಫುಲ್ಫಿಲ್ ಮಾಡಿಲ್ಲ ಅಂತ ಅಂದರೆ ನೀವು ಎಷ್ಟು ಸ್ಪೆಂಡ್ ಮಾಡಿದ್ರು, ಅದು ಎಂಥ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಆಗಿದ್ರು, ಎಷ್ಟು ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ ಆಗಿದ್ರು ಅದು ವೇಸ್ಟ್ ಆಗುತ್ತೆ. ಸೊ ಇವಾಗ ನೀವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ನಿಮ್ಮ ಸ್ಕಿನ್ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಸ್ಕಿನ್ ಯಾವ ಕೆಟಗರಿಗೆ ಬಿಲಾಂಗ್ ಆಗುತ್ತೆ, ಆ ಕೆಟಗರಿಗೆ ಮ್ಯಾಚ್ ಆಗುವಂಥ ಒಂದು ಸ್ಕಿನ್ ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕು. ಇವಾಗೆಲ್ಲ ತುಂಬ ವೈರಲ್ ಸ್ಕಿನ್ ಪ್ರಾಡಕ್ಟ್ಸ್ನ ತುಂಬ ಪ್ರಮೋಷನ್ಸ್ ಬರ್ತಾ ಇರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ಚೂಸ್ ಎನಿ ವೈರಲ್ ಪ್ರಾಡಕ್ಟು ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡಿ, ಅದರಲ್ಲಿ ಅದು ಯಾವ ಫಾರ್ಮುಲೇಷನ್ಸ್ನ ಚೆಕ್ ಮಾಡಿ, ಅದು ನಿಮಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಲ್ಲ ಅನ್ನೋದ್ರ ಮೇಲೆ ನೀವು ಯಾವಾಗ್ಲೂ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು.